ಎಲ್ರಿಗೂ ನಮಸ್ಕಾರ. ಇದು ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿಯಲ್ಲಿ ಇಡಲೇಬೇಕಾದ ವಸ್ತುಗಳು ಇವಾಗಿರುತ್ತೆ. ಇವೆಲ್ಲ ಗಂಧಿಗ್ರ ಅಂಗಡಿಯಲ್ಲಿ ಸಿಗುತ್ತೆ. ನಂತರದಲ್ಲಿ ಮನೆಯಲ್ಲಿ ಪ್ರತಿನಿತ್ಯನೂ ಕೂಡ ಇದನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಆಗಿರ್ಬೋದು, ಲಕ್ಷ್ಮಿ ಆಕರ್ಷಣೆ ಆಗಿರ್ಬೋದು ಆಗ್ತಾ ಬರುತ್ತೆ. ಹಾಗಾಗಿ ಈ ಒಂದು ವಸ್ತುಗಳನ್ನ ತಂದು ನೀವು ಮನೆಯಲ್ಲಿ ಇಟ್ಕೊಳ್ಳಿ. ವರಮಹಾಲಕ್ಷ್ಮಿಯಲ್ಲಿ ತಪ್ಪಿಸಲೇಬೇಡಿ. ಈ ಒಂದು ವಸ್ತುಗಳನ್ನ ಇಟ್ಟು ಪೂಜೆ ಮಾಡಿದಲ್ಲಿ ಲಕ್ಷ್ಮಿ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ. ಲಕ್ಷ್ಮಿ ಒಂದು ಆಕರ್ಷಣೆ ಆಗ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇದನ್ನು ತಂದು ಇಟ್ಕೊಂಡು ಪ್ರತಿ ಶುಕ್ರವಾರ ಒಂದು ಬೌಲಲ್ಲಿ ಎಲ್ಲ ಮೂರು ಹಾಕಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋ ಅಂಥದ್ದು. ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಗೋಮತಿ ಚಕ್ರನ ತೊಗೊಂಬಂದಿದ್ದೀನಿ. ನಂತರದಲ್ಲಿ ಶ್ರೀಫಲ ಅಂತ ಸಿಗುತ್ತೆ, ಅದು ಲಕ್ಷ್ಮೀ ಕವಡೆ. ಇದು ಎಲ್ಲೋ ವೈಟ್ ಕಲರ್ ಇರುತ್ತೆ, ಇದನ್ನು ನಾವು ಲಕ್ಷ್ಮೀ ಕವಡೆ ಅಂತ ಹೇಳ್ತೀವಿ. ನಂತರದಲ್ಲಿ ಅಡುಗೆ ಮನೆಯಲ್ಲಿ ಸಿಗೋವಂಥದ್ದು ಅರ್ಶಿನದ ಗೋಟು, ಅದು ಕೂಡ ಫ್ರೆಶ್ ಆಗಿ ತರಬೇಕು. ನಂತರ ಗುಲಗಂಜಿ, ಇದನ್ನು ದೃಷ್ಟಿದೋಷಕ್ಕೋಸ್ಕರನೂ ಇಡ್ಬೋದು. ಇಲ್ಲಿ ನೋಡ್ಬೋದು ಬಟ್ಲಡ್ಕೆ, ನಂತರ ಗುಂಡಡ್ಕೆ, ನಂತರದಲ್ಲಿ ಕಮಲದ ಬೀಜನ ನಾನು ಇಡ್ತಾ ಇದ್ದೀನಿ. ನಂತರ ನಾನು ಒಂದಷ್ಟು ಕವಡೆಗಳನ್ನ ಮನೆಯಲ್ಲಿ ಪ್ರತಿನಿತ್ಯ ಇಟ್ಟಿರ್ತೀನಿ. ಇದು ಶಂಕು ಚಕ್ರ ಅಂತ ಹೇಳ್ತೀವಿ. ಈ ಒಂದು ಶಂಕು ಚಕ್ರನೂ ವರಮಹಾಲಕ್ಷ್ಮಿಲಿ ಇಡೋ ಅಂಥದ್ದು. ನೆಕ್ಸ್ಟ್ ನಾವು ಇಲ್ಲಿ ಕವಡೆ ಸ್ವಲ್ಪ ಮನೇಲಿ ಇಟ್ಕೊಂಡಿದ್ದೀನಿ, ಬೆಳ್ಳಿ ಹೂವನ್ನ ಇಡೋ ಅಂಥದ್ದು. ನಂತರ ಪಚ್ಚ ಕರ್ಪೂರವನ್ನು ದೀಪಕ್ಕೆ ಹಾಕುವಂಥದ್ದು. ಅದಕ್ಕೇನು ನೈವೇದ್ಯ ಮಾಡ್ತೀವಿ ಅದಕ್ಕೂ ಚಿಟಿಕೆ ಅಷ್ಟು ಹಾಕಿ ನೈವೇದ್ಯವನ್ನು ದೇವರ ಮುಂದೆ ಇಟ್ಟರೆ ಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ ಅನ್ನೋದು ಎಲ್ಲ ದೇವ್ರಿಗೂ ಕೂಡ ನೈವೇದ್ಯಕ್ಕೆ ಅದನ್ನು ಹಾಕ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ರುದ್ರಾಕ್ಷಿನೂ ಕೂಡ ನಾನು ಮನೆಯಲ್ಲಿ ಇಡ್ತೀನಿ. ಹಾಗಾಗಿ ಇಷ್ಟನ್ನು ಕೂಡ ನಾನು ಒಂದು ಡಬ್ಬಿಯಲ್ಲಿ ಮನೆಯಲ್ಲಿ ಪ್ರತಿನಿತ್ಯ ದೇವರ ಮನೆಯಲ್ಲಿ ನೋಡ್ಬೋದು, ಇದರಲ್ಲೆಲ್ಲ ಇಟ್ಟಿರ್ತೀನಿ. ಸ್ವಲ್ಪ ಚಿಲ್ಲರೆ ಕಾಸು ಇಟ್ಟಿರ್ತೀನಿ ದೇವ್ರ ಮುಂದೆ. ಪ್ರತಿನಿತ್ಯನೂ ಕೂಡ ಆ ಒಂದು ಕಾಯಿನ್ಸ್ಗಳು ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ. ಇವನ್ನೆಲ್ಲ ನಾನು ಸ್ಟೋರ್ ಮಾಡ್ಕೊಳ್ಳೋ ಅಂಥದ್ದು. ಶುಕ್ರವಾರ 3, 5 ಇವೆಲ್ಲದರಲ್ಲೂ ತೆಗ್ದು ದೇವರ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ. ನೀವು ವರಮಹಾಲಕ್ಷ್ಮಿಯಲ್ಲಿ ಇಡಲೇಬೇಕಾದಂಥ ವಸ್ತುಗಳು ಇವೆಲ್ಲ ಗಂಧಿಗ್ರೆ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ತಂದು ನೀವು ಒಂದು ಬೌಲಲ್ಲಿ ಎಲ್ಲನೂ ಹಾಕಿ ಇಟ್ಟರೆ ಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.